ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಂಕಿತ ವಿನಾಯಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾಳೆ ನನ್ನ ತಮ್ಮನ ಬರ್ಡೇ ಇದೆ. ಸೊ ಅದಕ್ಕೆ ನಾವು ಇವತ್ತೇ ಹೋಗಿ ನಮ್ಮ ಅಜ್ಜಿ ಮನೇಲಿ ಸ್ಟೇ ಆಗ್ತಿದ್ದೀವಿ. ಸೊ ಒನ್ ಡೇ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದೇ ಇವತ್ತಿನ ವ್ಲಾಗ್. ಸೊ ವಿಡಿಯೋ ಪೂರ್ತಿ ನೋಡಿ. ಸೊ ಹೋಗಿದ ತಕ್ಷಣ ಸ್ವಲ್ಪ ಜರ್ನಿ ಮಾಡಿ ಸುಸ್ತಾಗಿತ್ತು ಅಂತ ಊಟ ಮಾಡಿದ್ವಿ. ಅದಾದಮೇಲೆ ಅಜ್ಜಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಬಂದಳು. ನಮ್ಮ ಅಜ್ಜಿ ಅದಕ್ಕೆ ಜಲ್ದಿ ಹಿಡಿತಾಯಿದ್ರು. ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂದಳು, ಆದರೆ ಅವಳಿಗೆ ಜಲ್ದಿ ಹಿಡಿಯೋಕ್ಕೆ ಬರಲ್ಲ. ನಮ್ಮ ಅಜ್ಜಿಗೆ ಇರಿಟೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ಲು. ನೋಡಿ ಹೆಂಗೆ ಇರಿಟೇಟ್ ಮಾಡ್ತಾಯಿದ್ದಾಳೆ ಅಂತ. ಅದಾದಮೇಲೆ ಮನೆ ಹತ್ರ ಗಿಡಗಳು ತುಂಬ ದೊಡ್ಡದಾಗಿ ಬೆಳ್ಕೊಂಡಿತ್ತು. ಅದಕ್ಕೆ ನಮ್ಮ ತಾತ ಕಟ್ ಮಾಡ್ತಾಯಿದ್ರು. ಎಲ್ಲ ಎಕ್ಸ್ಟ್ರಾ ಗಿಡಗಳಿರೋದೆಲ್ಲ ಅದೆಲ್ಲ ಕಟ್ ಮಾಡ್ತಿದ್ರು. ಅಲ್ಲೆಲ್ಲ ಒಂದು ಸ್ವಲ್ಪ ಗಲೀಜಾಗಿತ್ತು. ನಮ್ಮಮ್ಮ ಕ್ಲೀನ್ ಮಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ನಮ್ಮ ಅಜ್ಜಿ ತಗೋ ಅಕ್ಕಿನ ಮೂಟೆ ಕಟ್ಟಿಕ್ಕು ಅಂದರು. ನಮ್ಮ ಅಕ್ಕ ಅದಕ್ಕೆ ಮೂಟೆ ಕಟ್ಟಿಕ್ತಾಯಿದ್ಲು. ಅದೆಲ್ಲ ಇಕ್ಕಿದ್ದಾಯಿತು. ಆಮೇಲೆ ಇಷ್ಟೆಲ್ಲ ಮಾಡಿದ್ದು ನಾವು ಮಧ್ಯಾಹ್ನಕ್ಕೆ ಏನಾದರೂ ತಿನ್ನಬೇಕಲ್ವಾ. ಅದಕ್ಕೆ ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಆಮೇಲೆ ಪುರಿ ಒಗ್ಗರಣೆ ಮಾಡಿದ್ವಿ. ಸೊ ಪುರಿ ಒಗ್ಗರಣೆ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸೈಡ್ಸ್ ಏನಾರ ಬೇಕಲ್ವಾ, ಅದಕ್ಕೆ ಹಪ್ಳ ಮಾಡ್ಕೊಂಡ್ವಿ. ಸೈಡ್ಸ್ ತಿನ್ನಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ಹಪ್ಳ ಮಾಡ್ಕೊಂಡ್ವಿ, ತಿಂದ್ವಿ. ಮಧ್ಯಾಹ್ನ ಊಟ ಎಲ್ಲ ಮುಗೀತು. ಸೊ ಊಟ ಮಾಡಿದ್ರೆ ಮುಗ್ದೋಗ್ಬಿಡುತ್ತಾ, ಊಟ ತಿಂದಿರೋದೆಲ್ಲ ಯಾರು ತೊಳಿಬೇಕು ಅಲ್ವಾ, ತೊಳಿತಾಯಿದ್ರು. ತೊಳೆದಾದ್ಮೇಲೆ ಮತ್ತೆ ನಮ್ಮಮ್ಮ ನಮ್ಮ ತಾತಂಗೆ ಹೇಳ್ತಾಯಿದ್ರು, ಇನ್ನೂ ಅಲ್ಲಿದೆ ಇಲ್ಲಿದೆ ಕಟ್ ಮಾಡಿಯಪ್ಪ ಅಂತ ಗಿಡಗಳನ್ನ. ಅದೆಲ್ಲ ಆದಮೇಲೆ ಇನ್ನೊಬ್ರು ಅಜ್ಜಿ ಮನೆ ಹತ್ರ ಸೀಬೆಹಣ್ಣು ಗಿಡ ಇತ್ತು. ನಮ್ಮಮ್ಮ ನೋಡಿ ಹೆಂಗೆ ಕಿತ್ಕೊತಾ ಇದ್ದಾರೆ ಅಂತ ಸೀಬೆಹಣ್ಣು ಇಲ್ಲ ಎತ್ತಿ ಜೋಬಲ್ಲಿ ಹಾಕ್ಕೊಂಡು ಬರ್ತಾಯಿದ್ರು. ಆಮೇಲೆ ಒಂದು 3 ತೊಗೊಂಡ್ರು. 3 ಇನ್ನು ನಮ್ಮ ಅಜ್ಜಿನೂ ಕೊಟ್ಟಿದ್ರು. ಅದನ್ನು ಕಟ್ ಮಾಡಿ ಸ್ವಲ್ಪ ಪಿಕ್ಕಲ್ ಟೈಪು ಉಪ್ಪು ಖಾರ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ತಿಂದರೆ ಹೆಂಗಿರುತ್ತೆ ಗೊತ್ತಾ ಅನ್ಸುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಆಯಿತು. ಸ್ವಲ್ಪ ಟೈಮ್ ಪಾಸ್ ಆಯಿತು. ಹೆಂಗೋ ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಬೇಕಲ್ಲ ಅಂದ್ಬಿಟ್ಟು ನಮ್ಮ ಅಕ್ಕ ಎಲ್ರಿಗೂ BP ಚೆಕ್ ಮಾಡ್ಕೊಂಡು ಬರ್ತಾಯಿದ್ಲು. ನನಗೂ ಚೆಕ್ ಮಾಡಿದ್ಲು. ನನಗೆ ಭಯ ಆಗೋಗ್ಬಿಟ್ಟಿದ್ವಿ, ಎಲ್ಲಿ BP ಲೋ ಬರುತ್ತೋ ಅಥವಾ ಹೈ ಬರುತ್ತೋ ಅಂತ. ಬಟ್ ಸ್ಟಿಲ್ ಕರೆಕ್ಟಾಗಿತ್ತು, ನಾರ್ಮಲ್ ಆಗಿತ್ತು. ಎಲ್ರಿಗೂ BP ಚೆಕ್ ಮಾಡಿದ್ದಾಯಿತು. ಆಮೇಲೆ ಅವಳು ಚೆಕ್ ಮಾಡ್ಕೊತಾ ಇದ್ಲು. ಅದೆಲ್ಲ ಆದಮೇಲೆ ಅಜ್ಜಿ ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿ ಟೈಮ್ ಪಾಸ್ ಮಾಡಿದ್ದಾಯಿತು. ಇವಾಗ ನಮ್ಮನೆ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ನಮ್ಮನೆ ಒಳಗೆಲ್ಲ ಧೂಳು ಹೊಡೆದು ಕಸ ಗುಡಿಸಿ ಮನೆ ಕ್ಲೀನ್ ಮಾಡಿಬಿಟ್ಟು ಬರೋಕ್ಕೆ. ಸೊ ನಾವೆಲ್ಲ ಮನೆ ಕ್ಲೀನ್ ಮಾಡಿದ್ವಿ. ನಮ್ಮಮ್ಮ ಪಾಪ ಈಚೆ ಕಸ ಗುಡಿಸಿ ಒರೆಸಿ ನೀರು ಹಾಕಿ ತೊಳಿತಾಯಿದ್ರು. ಅದಾದಮೇಲೆ ಮತ್ತೆ ನಮ್ಮ ಅಜ್ಜಿ ಮನೆಗೆ ವಾಪಸ್ ಬಂದ್ವಿ. ಅಲ್ಲೇ ನಮ್ಮ ಅಜ್ಜಿ ಪಾಪ ಇನ್ನೂ ಇರಿಟೇಟ್ ಮಾಡ್ಕೊಂಡೇ ಕೂತಿದ್ಲು. ನಮ್ಮ ಅಕ್ಕ ನಮ್ಮ ಅಜ್ಜಿನ ಗೋಳಿಕು ಅಂತಾನೆ ಇದ್ಲು. ಅದಾದಮೇಲೆ ಜೇನುತುಪ್ಪ ತಿನ್ನೋಕ್ಕೆ ಅಂತ ಜೇನಿಂದು ಇಂದ ತೊಗೊಂಡ್ಬಂದಿದ್ರು ನಮ್ಮ ಆಂಟಿಯವರೆಲ್ಲ. ಸೊ ತಿಂದರು. ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸ್ತು, ಅದಕ್ಕೆ ಇನ್ನೊಂದು ಗೂಡು ಹತ್ರ ಹೋದ್ವಿ. ಬಟ್ ಅದು ತೆಗಿಯೋಕ್ಕಾಗಿಲ್ಲ. ಅದಾದಮೇಲೆ ಟೈಮ್ ಪಾಸಿಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾಯಿದ್ವಿ, ನಾನು ನಮ್ಮ ಅಣ್ಣ ನಮ್ಮ ಅಕ್ಕ ಅವರೆಲ್ಲ. ಸೊ ಮಿಡ್ನೈಟ್ 12 ತನಕ ವೆಯ್ಟ್ ಮಾಡ್ತಿದ್ವಿ. ನನ್ನ ತಮ್ಮನ ಬರ್ಡೇ ಇತ್ತಲ್ಲ, ವಿಶ್ ಮಾಡೋಕ್ಕೆ ಅಂತ. ಅದಕ್ಕೆ ಎಲ್ಲರೂ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಇನ್ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.